ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಬಂದು ಸೋಮವಾರ ಬೆಳಗ್ಗೆ ಈಗ 7 ಗಂಟೆ ಆಗ್ತಾ ಇದೆ. ಇವಾಗ ನಾನು ಹಾಲನ್ನು ಕಾಯಿಸ್ತಾ ಇದ್ದೀನಿ. ಹಾಲು ಇರಲಿಲ್ಲ, ಇವಾಗ ಹೋಗಿ ತೊಗೊಂಡು ಬಂದೆ. ತೊಗೊಂಡು ಬರೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಲು ರಾತ್ರಿನೇ ಮುಗ್ದೋಗ್ಬಿಟ್ಟಿತ್ತು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಫಸ್ಟು ಹಾಲನ್ನ ಕಾಯಿಸ್ಕೊಂಬಿಡೋಣ. ಹಾಲು ಒಂದು ಖಾಲಿ ಆಗಿಬಿಟ್ರೆ ಒಂದು ಅರ್ಧ ದಿನ ಕೂಡ ಇರೋಕ್ಕಾಗಲ್ಲ. ನಮ್ಮನೇಲಿ ಒಬ್ಬ ಇದ್ದಾನೆ, ಅವನಿಗೆ ಒಂದು ಸ್ವಲ್ಪ ಸ್ವಲ್ಪ ಹಾಲು ಕೊಡ್ತಾ ಇರಬೇಕು. ಅವ್ನು ಕೇಳ್ದಾಗೆಲ್ಲ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕೋಣ. ಒಂದು ಅರ್ಧ ಗ್ಲಾಸ್ ಇದೆ, ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ತೀನಿ. ತುಂಬಾ ಗಟ್ಟಿ ಇರುತ್ತೆ ಹಾಲು. ಇನ್ನೂ ನೀರು ಕುಡ್ದಿಲ್ಲ ನಾನಿವತ್ತು. ಸ್ನಾನ ಮಾಡ್ದೇನೆ ನೀರು ಕುಡಿಯಲ್ಲ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೇನೆ ನಾನು ನೀರು ಕುಡಿಬೇಕಾದ್ರೆ. ಒಂದು 2 ಗ್ಲಾಸ್ ಆದರೂ ಕುಡಿತೀನಿ. ನೋಡಿ ಹಾಲು ಕಾಯ್ತಾ ಇದೆ. ಇವಾಗ ನಾನು ನೋಡಿ ಚಪಾತಿ ಹಿಟ್ಟು ರೆಡಿಯಾಗಿದೆ, ಕಲಸಿಟ್ಬಿಟ್ಟು ಹಾಲು ತರೋಣ ಅಂತ ಹೋಗಿದ್ದೆ. ಇವಾಗ ಇದಕ್ಕೆ ನಾನು ಹೆಸರು ಬೇಳೆ ತೊವೆ ಮಾಡೋಣ ಅಂತ ಇದ್ದೀನಿ. ನನ್ನ ಮಗಳು ತೊವೆ ಮಾಡೋಣ ಆಗಲೇ 4-5 ದಿವಸ ಆಗಿದೆಮ್ಮ, ಇವತ್ತು ತೊವೆ ಮಾಡು ಅಂತ ಹೇಳೋದು. ಅದಕ್ಕೆ ಏನು ಮಾಡಿದೆ, ತೊವೆ ಮಾಡೋಣ ಅಂತೇಳಿ ಹಸಿಟ್ಟನ್ನು ಕಲಸಿಟ್ಟಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ರೊಟ್ಟಿಗಳೆಲ್ಲ ಸಂಜೆ ಇರುತ್ತೆ. ಸಂಜೆ ಹೊತ್ತು ನಾನು ವೀಡಿಯೋಗಳನ್ನ ಮಾಡಿರಲ್ಲ, ಅದಕ್ಕೆ ಸಂಜೆನೂ ಕೂಡ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಇದು ಹಾಲು ಕಾಯ್ತಾ ಇರಲಿ, ಅಲ್ಲಿವರೆಗೂ ತೊವೆಗೆ ನಾನು ರೆಡಿ ಮಾಡ್ಕೊಳ್ತೀನಿ. ಹಾಲು ಕಾದಿದೆ ನೋಡಿ. 2 ಸೆಕೆಂಡ್ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಳ್ಳೋಕ್ಕೆ ಅಂತ ಹೋದೆ, ಆಗಲೇ ಒಂದು ಸ್ವಲ್ಪ ಉಕ್ಕಿದೆ. ಹಾಲು ಉಕ್ಕಿದ್ರೆ ಏನು ಭಯ ಅಂತಂದರೆ ಅದನ್ನು ಒಲೆನ ಕ್ಲೀನ್ ಮಾಡೋದಿದೆಯಲ್ಲ, ಅದೇ ಬೇಜಾರಾಗೋದು. ಸ್ವಲ್ಪ ಮಾತ್ರ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಆದರೆ ಹಾಲು ಉಕ್ಕಬೇಕಾದ್ರೆ ಒಂದು ತಿಳ್ಕೊಳ್ಳಿ, ಅಯ್ಯಯ್ಯೋ ಅಂತೇಳಿ ಹೇಳಬಾರ್ದಂತೆ. ಅಯ್ಯೋ ಉಕ್ಬಿಡ್ತಲ್ಲ ಅಂತ ಹೇಳಬಾರ್ದಂತೆ. ಏಕೆಂದರೆ ಹಾಲು ಉಕ್ಕೋದು ಶುಭ ಶಕುನ ಅಂತ ಹೇಳ್ತಾರೆ. ಆದರೆ ಸದಾ ಉಕ್ಕಿಸ್ಬಾರ್ದು ಅಷ್ಟೇ. ತಕ್ಷಣವೇ ಒರೆಸ್ಕೊಂಡ್ಬಿಟ್ರೆ ಸರಿ, ಇಲ್ಲ ಅಂತಂದರೆ ಅದೆಲ್ಲ ಹುರಿದು ಕಪ್ಪಾಗ್ಬಿಡುತ್ತೆ. ಇವಾಗ ನೋಡಿ ತೊವೆಗೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ನೋಡಿ, ಹಣ್ಣು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವತ್ತು. ಮತ್ತು ಹೆಸರುಬೇಳೆ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಬೇಕು. ಇದನ್ನು ಹಾಲು ಕಾದು ರೆಡಿ ಇದೆ. ಒಗ್ಗರಣೆಗೆ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಸೋಂಪು, ಜೀರಿಗೆ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಮಾಡೋಣ. ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ದೊಡ್ಡದೇ ಇಟ್ಕೊಂಡಿದ್ದೀನಿ. ಚಿಕ್ಕ ಕುಕ್ಕರ್ಗೆ ಅದು ಕಟ್ಟು ಹೊಟ್ಟೋಗ್ಬಿಟ್ಟಿದೆ, ತರಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ದೊಡ್ಡ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸಾಕು, 1-2 ಸ್ಪೂನ್ ಆದರೆ, ಜಾಸ್ತಿ ಏನು ಹಾಕಬೇಕು ಅಂತ ಏನಿಲ್ಲ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ನೋಡಿ ಸಾಸಿವೆ, ಜೀರಿಗೆ, ಸೋಂಪು ಎಲ್ಲವನ್ನೂ ಹಾಕ್ಕೊಳ್ತೀನಿ. ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಮಗ್ಗಿಸ್ಬೇಕು ಅಂತ ಏನಿಲ್ಲ. ಇವಾಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಅಂತ ಏನಿಲ್ಲ. ಇದಕ್ಕೆ ಈರುಳ್ಳಿನೂ ಅಷ್ಟೇ, ಇದಕ್ಕೆ ಕೆಂಪಾಗಬೇಕು ಅಂತ ಏನಿಲ್ಲ. ಇವಾಗಲೇ ನಾನು ಟೊಮೆಟೊ ಕೂಡ ಹಾಕ್ಕೊಳ್ತೀನಿ. ಇವಾಗ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಳ್ಳೋಣ.
ನೋಡಿ ಹೆಸರು ಬೇಳೆನ ಈಗ ತೊಳ್ಕೊಳ್ಳೋಣ. ಇದನ್ನು ಬೇಳೆನ ಯಾವತ್ತೂ ಚೆನ್ನಾಗಿ ತೊಳ್ಕೊಬೇಕು ನೀರಲ್ಲಿ. ನೋಡಿ ಇವಾಗ ಹೆಸರು ಬೇಳೆನ ಹಾಕ್ಕೊಳ್ಳೋಣ. ನಾನೊಂದು 150 ಗ್ರಾಮ್ ಅಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನನಗೆ ಇಷ್ಟು ಸಾಕು, ಒಂದು ಸಮಯಕ್ಕಾಗುವಷ್ಟು ಅಷ್ಟೇ. ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಇವಾಗ ಇದಕ್ಕೆ ನಾನು ಅರಿಶಿನದ ಪುಡಿಯನ್ನು ಸೇರಿಸ್ಕೊಳ್ತೀನಿ. ನೋಡಿ ಇಷ್ಟು ಅರಿಶಿನದ ಪುಡಿನ ತಗೊಂಡಿದ್ದೀನಿ, ಹಾಕ್ಕೊಳ್ಳೋಣ. ನೋಡಿ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮಾತ್ರ ತೊವೆಗೆ ಹಾಕ್ಕೊಳ್ಳುವಾಗ ನೋಡಿಕೊಂಡು ಕಡಿಮೆನೇ ಹಾಕೋಬೇಕು. ನೋಡಿ ಇದೊಂದು ಚಿಕ್ಕದೊಂದು ಸ್ಪೂನ್ ಇದೆ ಅಷ್ಟೇ, ಇನ್ನಿಷ್ಟನ್ನು ಹಾಕ್ಕೊಳ್ತೀನಿ. ಇಷ್ಟೇ ಸಾಕಾಗುತ್ತೆ. ತುಂಬ ಉಪ್ಪನ್ನು ಹಾಕಿದ್ರೆ ತೊವೆ ಹಿಡ್ಕೊಳ್ಳಲ್ಲ. ನಮ್ಮ ಮನೇಲಿ ತೊವೆ ಜಾಸ್ತಿ ಮಾಡ್ತೀನಿ ನಾನು, ಯಾವ್ದಾದ್ರು ಒಂದು ಟೈಮ್ ಮಾಡ್ತಾನೆ ಇರ್ತೀನಿ. ಇವಾಗಿದು 3 ಅಥವಾ 4 ವಿಷಲ್ ಕೂಗಿಸ್ಕೊಂಡ್ರೂ ಓಕೆನೇ, ಅಷ್ಟು ಸ್ಮೂತಾಗಿ ಬೆಂದಿರಬೇಕು ಬೇಳೆ. ಈಗ ನಾನು ಅದನ್ನು ಕೂಗಿಸ್ತೀನಿ. ನೋಡಿ ತೊವೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ಬೆಂದಿದೆ ಬೇಳೆ ಎಲ್ಲ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕ್ಕೊಳ್ತೀನಿ. ಬಿಸಿ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಸೊಪ್ಪು ಬೆಂದ್ಕೊಳ್ಳುತ್ತೆ, ಹಾಗೂ ಟೇಸ್ಟ್ ಕೂಡ ಬರುತ್ತೆ. ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು, ಕಡ್ಡಿ ಇರುತ್ತಲ್ಲ ಅದನ್ನು ಹಾಕೋಂಥ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಚಪಾತಿನ ರೆಡಿ ಮಾಡ್ಕೊಳ್ಳೋಣ. ಇದು ಸಾಕು, ಇದು ಮುಚ್ಚಿಟ್ಬಿಡೋಣ. ನೋಡಿ ಚಪಾತಿ ಎಲ್ಲ ರೆಡಿಯಾಗಿದೆ. ಚಪಾತಿ ಮಾಡೋದೇನು ತೋರಿಸಿಲ್ಲ ಇವತ್ತು, ನಾನು ತೋರಿಸ್ತಾನೆ ಇರ್ತೀನಿ ಅಂತ ಹೇಳಿ. ನೋಡಿ ಚಪಾತಿ ಎಲ್ಲ ರೆಡಿಯಾಗಿದೆ. ಇವಾಗ ನಾನು ತಟ್ಟೆಗೆ ಹಾಕ್ಕೊಳ್ತೀನಿ. ನೋಡಿ ತೊವೆನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ ತೊವೆ. ಮತ್ತು ಹೆಸರುಬೇಳೆ ತುಂಬಾ ಒಳ್ಳೆಯದು. ಹಾಗೆ ಸ್ವಲ್ಪ ಈ ಹೆಂಚೆಲ್ಲ ತೊಳ್ಕೊಂಬಿಟ್ರೆ ಒಳ್ಳೆಯದು. ಆವಾಗವಾಗಲೇ ತೊಳೆದಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಏನೇ ತೊಳೆದಿಟ್ಟಿದ್ರು ಕೂಡ ಮತ್ತೆ ಚಪಾತಿ ಮಾಡೋಕ್ಕೆ ತಗೊಳ್ಳೇಬೇಕು. ಅದನ್ನು ತಗೊಂಡು ಮತ್ತೆ ತೊಳಿಲೇಬೇಕು. ಮತ್ತು ಇನ್ನೊಂದ್ಸರಿ ರೊಟ್ಟಿ ಮಾಡೋದು ಚೆನ್ನಾಗಿರುತ್ತೆ ಹೆಂಚು, ಅವಾಗಲೇ ಬೆಳಗ್ಬಿಟ್ರೆ. ಜಾಸ್ತಿ ಏನಿಲ್ಲ, ಪಾತ್ರೆಗಳು ಎರಡಿದೆ. ಈ ಬಿಳಿ ಡಬ್ಬಗಳು ಒಂದಿರುತ್ತೆ, ಅದಕ್ಕೆ ತೊಳ್ಕೊಂಬರುತ್ತೆ. ಇವತ್ತು ಒಂದು ಸ್ವಲ್ಪ ವೆದರ್ ಚೇಂಜಸ್ ಇದೆ. ಇವತ್ತು ತುಂಬ ಬಿಸಿಲು ಇಲ್ಲ ಅನ್ನಿಸ್ತಿದೆ. ಆದರೂ ಕೂಡ ಸೆಕೆ ನೋಡಿ ನನಗೆ ಹೇಗೆ ಬೆವರು ಬರ್ತಾ ಇದೆ ಅಂದರೆ ಆ ಥರ ಬೆವರು ಬರ್ತಾ ಇದೆ. ಅದು ಬೇರೆ ಒಲೆ ಮುಂದೆ ಬೇರೆ ನಿಂತಿರೋದು, ತುಂಬಾ ಬೆವರ್ತಾ ಇದ್ದೀನಿ. ನನ್ನಂತೂ ಏನು ಅನಿಸುತ್ತೆ ಅಂದರೆ ಸ್ವಲ್ಪ ಬೇಗ ಮಳೆ ಬರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಎಷ್ಟೊತ್ತಿಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಇನ್ನೂ ಮುಗ್ದಿಲ್ಲ. ಇನ್ನೂ ಇದೆ, ಬಟ್ಟೆಗಳು ಒಗೆಯೋದೆಲ್ಲ ಇದೆ. ಆದರೆ ಇವತ್ತು ಬಟ್ಟೆ ಒಗ್ಯೋಕ್ಕಾಗಲ್ಲ, ಯಾಕಂದರೆ ಹೊರಗಡೆ ಹೋಗಬೇಕು. ಸ್ವಲ್ಪ ಹೊರಗಡೆ ಕೆಲಸ ಮುಗಿಸ್ಕೊಂಡು ಆಮೇಲಿಂದ ಹೊರಗಡೆ ಹೋದ್ಮೇಲೆ ಆಯಿತು, ಇನ್ನು ಬಂದ್ಬಿಟ್ಟು ಬಟ್ಟೆ ಒಗ್ಯೋಕ್ಕಾಗಲ್ಲ. ನೋಡಿ ಹೆಸರು ಬೇಳೆಯನ್ನು ತುಂಬಾ ಮಕ್ಕಳಿಗೆ ಕೊಡಿ, ತುಂಬ ಒಳ್ಳೆಯದು.
ಚರ್ಮದ ಕಾಯಿಲೆಗಳು ಬರೋದಿಲ್ಲ ಅದರಲ್ಲಿ. ಹೆಸರು ಕಾಳು, ಹೆಸರು ಬೇಳೆ ಎಲ್ಲ ತಿನ್ನೋದ್ರಿಂದ. ನಾನು ಹೆಸರು ಕಾಳು ಕೂಡ ಇದೇ ರೀತಿ ತೊವೆಯನ್ನು ಮಾಡ್ತೀನಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಇಷ್ಟು ಇತ್ತು ನನ್ನ ಕೆಲಸಗಳು, ಇನ್ನೂ ಇದೆ, ಆಮೇಲಿಂದ ಮಾಡ್ಕೊಳ್ತೀನಿ. ಈಗ ಹೊರಗಡೆ ಹೋಗಬೇಕಾಗಿದೆ. ಈಗ ಬೇಗ ಬೇಗ ಎಲ್ಲ ತಿಂದು ರೆಡಿಯಾಗಿ ನನ್ನ ಮಗಳಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಹೋಗಬೇಕಾಗಿದೆ. ಇವನು ಬಂದುಬಿಟ್ಟ ನೋಡಿ. ಇವನು ಯಾಕೆ ಬಂದಿದ್ದಾನೆ ಅಂತಂದರೆ ಅಲ್ಲಿ ಕಿಟಕಿ ಹತ್ರ ಕೂತ್ಕೊಳ್ಳೋಣ ಅಂತ ಬಂದಿದ್ದಾನೆ ಅವನು. ತಳ್ಳೇ ಬಿಡ್ತಾನೆ ಅದನ್ನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು.